ಅಭಿವೃದ್ಧಿ ಕಾರ್ಯಕ್ರಮಗಳು ಅಷ್ಟೇ. ಈಗ ಉದಾಹರಣೆಗೆ ಬಿಹಾರಕ್ಕೆ ಕೆಲವು ವಿಶೇಷ ಪ್ಯಾಕೇಜಾಗಿ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಪ್ರತಿ ಮಳೆಗಾಲ ಶುರುವಾದಾಗ ಅಲ್ಲಿ ಬರ್ತಕ್ಕಂಥ ಒಂದು ಮಳೆ ಪ್ರಮುಖವಾಗಿ ಬಿಹಾರವನ್ನು ಹಾದು ಹೋಗ್ತಕ್ಕಂಥದ್ದು. ಪ್ರತಿ ವರ್ಷ ಬಿಹಾರದಲ್ಲಿ ದೊಡ್ಡ ಮಟ್ಟದ ಪ್ರವಾಹಗಳು ಬರ್ತಕ್ಕಂಥದ್ದನ್ನು ನಾವು ಕಳೆದ 30-40 ವರ್ಷಗಳಿಂದ ನಿರಂತರವಾಗಿ ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಒಂದು ಜಲಾಶಯ ನಿರ್ಮಾಣ ಮಾಡಿ ಈ ರೀತಿಯ ಒಂದು ಪ್ರವಾಹಗಳಿಂದ ಅನಾನುಕೂಲಗಳಾಗಬಾರದು ಅಂತೇಳಿ ಆ ಜಲಾಶಯದ ಯೋಜನೆಗೆ ಕಾರ್ಯಕ್ರಮ ನಿಗದಿಪಡಿಸ್ಕೊಂಡಿದ್ರು. ಅದನ್ನು ಸಂಪೂರ್ಣಗೊಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಇನ್ನು. ಅದರ ಜೊತೆಗೆ ಇಲ್ಲಿ ಪ್ರವಾಹದ ಪ್ರತಿ ವರ್ಷದ ಸಮಸ್ಯೆಗಳಿಗೆ ಕೋಸಿ ನದಿ ಏನಿದೆ, ಸುಮಾರು 20ಕ್ಕೂ ಹೆಚ್ಚಿನ ಬ್ಯಾರೇಜ್ಗಳನ್ನು, ಸಣ್ಣ ಸಣ್ಣ ಬ್ಯಾರೇಜ್ಗಳನ್ನು ಕಟ್ಟಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಒಂದು ಪ್ಯಾಕೇಜ್ ಕೊಟ್ಕೊಂಡಿದ್ದಾರೆ. ಯಾವುದೊಂದು ಬ್ರಿಡ್ಜ್ ಬಗ್ಗೆ ಹೇಳಿದ್ದಾರೆ, ಮತ್ತು ಕೆಲವು ನ್ಯಾಷನಲ್ ಹೈವೇ ಬಗ್ಗೆ ಹೇಳಿದ್ದಾರೆ. ಅದನ್ನು ಘೋಷಣೆ ಮಾಡಿದ್ದಾರೆ. ಏಕೆಂದರೆ ಅಲ್ಲಿಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮಗೇನಾದರೂ ವಿಶೇಷವಾದಂಥ ಆರ್ಥಿಕ ನೆರವನ್ನು ಕೊಡಬೇಕು ಅಂತೇಳಿ ಆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಳಿದಂಥದ್ದು ಮಾಧ್ಯಮದಲ್ಲೂ ಬಂದಿರತಕ್ಕಂಥದ್ದು ನೋಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಘೋಷಣೆಗಳಾಗಿದ್ದಾವೆ. ಘೋಷಣೆಗಳು ಮುಂದಿನ 5-6 ತಿಂಗಳಲ್ಲೇ ಸಂಪೂರ್ಣ ಹಾಕಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ಮುಂದಿನ ದಿನಗಳಿಗೆ ಆ ಒಂದು ಅಸಿಸ್ಟೆನ್ಸ್ ಕೊಡ್ತಕ್ಕಂಥ ತೀರ್ಮಾನಗಳಾಗಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿದ್ದಾವೆ, ಅಲ್ಲೂ ಸಹ ಕೆಲವು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ ಆ ರಾಜ್ಯಗಳಿಗೂ. ಇದೆಲ್ಲ ಒಂದು ಭಾಗ. ಇದು ಏನು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾರೆ, ಅದಕ್ಕೆ ನಾನು ಒಂದು ನಿಮಗೆ ಹಿಂದೆ ಇರ್ತಕ್ಕಂಥ ಆ ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವುದೇ ಕಾರ್ಯಕ್ರಮಗಳು ಸರ್ಕಾರದಿಂದ ಘೋಷಣೆ ಆದಾಗ 1 ವರ್ಷದಲ್ಲೇ ಕಾರ್ಯಕ್ರಮಗಳು ಸಂಪೂರ್ಣ ಆಗೋದಿಲ್ಲ, ಕಷ್ಟ. ಅದನ್ನು ನೋಡ್ಕೊಂಬಂದಿದ್ದೇವೆ ಹಿಂದಿನಿಂದನೂ. ನಂತರ ಇಲ್ಲಿ ನಾನು ಹೇಳ್ತಕ್ಕಂಥದ್ದು 48 ಲಕ್ಷ ಕೋಟಿಗಳ ಅನುದಾನಗಳೇನಿದೆ, ಅದರಲ್ಲಿ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 11,11,111,000 ಘೋಷಣೆ ಆಗಿರತಕ್ಕಂಥ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಣ ನಿಗದಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಬಜೆಟ್ನಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಗಮನ ಹರಿಸಿರ್ತಕ್ಕಂಥದ್ದು ವಿಶೇಷವಾಗಿ ಯುವಕರಿಗೆ 5 ಪ್ಯಾಕೇಜ್ಗಳನ್ನು ನೀಡಿದ್ದಾರೆ. ಈಗಾಗಲೇ ಪತ್ರಿಕೆಗಳಲ್ಲೂ ಬರೆದಿದ್ದೀರಿ. ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್ ಮತ್ತು ಎಂಪ್ಲಾಯ್ಮೆಂಟ್, ಎಜುಕೇಷನ್ನು, ಸ್ಕಿಲ್ಲಿಂಗು, ಎಂಪ್ಲಾಯ್ಮೆಂಟ್, ಇದು ವಿಶೇಷವಾಗಿ ಪ್ಯಾಕೇಜ್ಗಳನ್ನು ಈ ಒಂದು ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಜಾರಿಗೆ ತಂದಿದ್ದಾರೆ. ಆ ಒಂದು ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿದೆ, ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋ ಕಾರ್ಯಕ್ರಮ ಅಲ್ಲ. ಇಡೀ ದೇಶದಲ್ಲಿ ಸುಮಾರು 4,10,00,000 ಯುವಕರಿಗೆ ಸ್ಕಿಲ್ಲಿಂಗ್ ಪವರನ್ನು ತರಬೇಕು ಅಂತಕ್ಕಂಥದ್ದು. ಹಿಂದೆ 2015ರಲ್ಲಿ ಒಂದು ಸ್ಕಿಲ್ಲಿಂಗ್ಗೋಸ್ಕರವಾಗಿ ಸ್ಕಿಲ್ಲಿಂಗ್ ಡಿಪಾರ್ಟ್ಮೆಂಟ್ನಲ್ಲೇ ಎಂಪ್ಲಾಯ್ಮೆಂಟ್ ಜನ್ರೇಷನಿಗೆ ಕೆಲವು ಸ್ಕೀಮ್ ಏನು ತಂದಿದ್ರು, ಸುಮಾರು 1.5 ಲಕ್ಷ ಕೋಟಿ ಹಣ ಇಟ್ಟಿದ್ರು. ಆ ಸ್ಕೀಮ್ನಲ್ಲಿ 1.5 ಲಕ್ಷ ಲೋನ್ ಕೊಡ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನ ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದಕ್ಕೆ ಪ್ರೈವೇಟ್ನವರಿಗೆ ಒಂದು ಅನುದಾನ ಕೊಡ್ತಾಯಿದ್ರು.
ಇವತ್ತು ಅದನ್ನು 7.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 1.5 ಲಕ್ಷದಿಂದ ಆ ಸ್ಕಿಲ್ಲಿಂಗ್ ಎಂಪ್ಲಾಯ್ಮೆಂಟಿಗೆ ಅವರಿಗೆ ಅಪ್ರೆಂಟಿಸ್ಶಿಪ್ನಲ್ಲಿ ಅನುಭವ ಕೊಡ್ತಕ್ಕಂಥದ್ದಕ್ಕೆ 1.5 ಲಕ್ಷ ನಿಗದಿ ಆಗಿದ್ದು 7.5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಆ 8 ವರ್ಷದಲ್ಲಿ ಏನೋ ಒಂದು ಆ ಕಾರ್ಯಕ್ರಮ ತಂದಿದ್ರು 1.5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು, ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಯಶಸ್ಸಾಗಿಲ್ಲ. ಸುಮಾರು ಆ ಒಂದು ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ 8 ವರ್ಷದಲ್ಲಿ 110 ಲಕ್ಷ ಇಲ್ಲ 110,000, ಅದಂದರೆ 110 ಲಕ್ಷ ಕೋಟಿ ಇರಬೇಕು ಹಣ ಕೊಟ್ಟಿದ್ದರು. 110 ಲಕ್ಷ ಅಲ್ಲ, ಅದು 1,10,00,000 ಇರಬೇಕದು. ಆದರೆ 11,000 ಆ ಸ್ಕೀಮ್ನಲ್ಲಿ ಏನೋ ಒಂದು ಕಂಪ್ನಿಗಳು ಉಪಯೋಗ ಮಾಡ್ಕೊಂಡಿದ್ರು. ಇದು ಪ್ರೈವೇಟ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು 7.5 ಲಕ್ಷಕ್ಕೆ 1.5 ಲಕ್ಷದಿಂದ ಏರಿಕೆ ಮಾಡಿದ್ದಾರೆ. ಇವತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. 2 ಲಕ್ಷ ಕೋಟಿ ಹಣ ಇಟ್ಟಿದ್ದಾರೆ ಅದಕ್ಕೆ ಈ ಬಾರಿ. ಅದರ ಜೊತೆಗೆ ಅಗ್ರಿಕಲ್ಚರ್ಗೂ ಸಹ ಇವತ್ತು 1,52,000 ಕೋಟಿ ಏನು ಇಟ್ಟಿದ್ದಾರೆ. ವಿಶೇಷವಾಗಿ ಆರ್ಟಿಕಲ್ಚರ್ಗಿರ್ಬೋದು ಮತ್ತು ವಿಶೇಷವಾದಂಥ ರಿಸರ್ಚ್ಗಳನ್ನು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ರೈತರಿಗೆ ಹೊಸ ಒಂದು ಬಿತ್ತನೆ ಬೀಜಗಳನ್ನು ಇವತ್ತು ವೃದ್ಧಿ ಮಾಡ್ತಕ್ಕಂಥದ್ದಕ್ಕೂ ಕೆಲವು ಹೆಚ್ಚಿನ ರಿಸರ್ಚ್ಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ. ಹಲವಾರು ಯೋಜನೆಗಳಿದ್ದಾವೆ. ಇನ್ನು 2,65,000 ಕೋಟಿ ರೂರಲ್ ಡೆವಲಪ್ಮೆಂಟ್ಗೆ, ಅದರಲ್ಲಿ ಸುಮಾರು 25,000 ಗ್ರಾಮಗಳಿಗೆ ವಿಶೇಷ ಯೋಜನೆಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ಕಾರ್ಯಕ್ರಮ. ಹೀಗೆ ಇವತ್ತು ಇನ್ನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬಂದರೆ ಸುಮಾರು 90,000 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಎಜುಕೇಷನ್ಗೆ ಸುಮಾರು 1,42,000 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಇದು ಒಂದು ರಾಜ್ಯಕ್ಕೆ ಹೋಗುತ್ತಾ? ಎಲ್ಲ ರಾಜ್ಯಗಳಿಗೂ ದೊರಕುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.